ಯಂಕಂಚಿಯಲ್ಲಿರೋ ಈ ದೇವಸ್ಥಾನ ಹಿಂದೂ ಪೂಜಾರಿ ಮುಸ್ಲಿಂ ದೇವಸ್ಥಾನ ಏನಿದರ ಚರಿತ್ರೆ ನೋಡೋಣ ಬನ್ನಿ ಇವತ್ತು. ಹಾಯ್ ಗೈಸ್, ನಾನು ಅನಿಲ್ ಹದ್ನೂರ್. ಗೈಸ್, ನಾ ಇವತ್ತು ಬಂದಿನಿ ಸುಕ್ಷೇತ್ರ ಯಂಕಂಚಿಯಲ್ಲಿರುವ ಶ್ರೀ ಧವಲ್ಮಲಿಕ ದೇವಸ್ಥಾನಕ್ಕ. ಗಾಯ್ಸ್, ಈ ಒಂದು ದೇವಸ್ಥಾನ ಸುಮಾರು 200 ವರ್ಷಗಳ ಹಿಂದೆ ಜಾಜಪ್ ಮುತ್ಯ ಅನ್ನೋರು ಹಳ್ಳದಂಡಗ ಕುರಿ ಕಾಯುವಂತ ಸಮಯದೊಳಗ ಒಂದು ಕಲ್ಲಿನಿಂದ ಲಾಭನ್ ಹೋಗಿ ಬರ್ತದ. ಲಾಭನ್ ಹೋಗಿ ಅಷ್ಟೇ ಅಲ್ಲದ ಮಾತಾಡೋ ಸೌಂಡ್ ಕೂಡ ಬರ್ತದ. ಅದನ್ನೆಲ್ಲ ನೋಡಿ ಜಾಜಪ್ ಮುತ್ಯ ಊರಿನ ಜನಕ್ಕೆಲ್ಲರಿಗೂ ಅಲ್ಲಿ ಕರ್ಕೊಂಡು ಹೋಗ್ತಾರ. ಅದು ಕಲ್ಲಾಗಿರಲ್ಲ, ಅದು ಕಲ್ಲು ಹೇಳ್ತದ ನಾನು ಧವಲ್ಮಲಿಕ ಅದೀನಿ ಅಂತ. ಅದನ್ನೆಲ್ಲ ನೋಡಿ ಊರಿನ ಜನರು ಎಲ್ಲರೂ ಈ ಒಂದು ದೇವಸ್ಥಾನ ಸ್ಥಾಪನೆ ಆಗ್ತದ. ಅಷ್ಟೇ ಅಲ್ಲದ ವಾದ ವಿವಾದಗಳನ್ನು ಕೂಡ ಆಗ್ತಾವ. ಹಿಂದೂ ಪೂಜಾರಿ ಯಾಕಪ್ಪ ಅಂತಂದ್ರ ಜಾಜಪ್ ಮುತ್ಯ ಹಾಲು ಮತದ ಸಮಾಜದವರಾಗಿರ್ತಾರ. ಅಲ್ಲಿನಿಂದ ಇಲ್ಲಿವರೆಗೂ ಕೂಡ ಹಾಲು ಮತದ ಸಮಾಜದವರು ಈ ಒಂದು ದೇವಸ್ಥಾನಕ್ಕ ಪೂಜೆ ಮಾಡ್ತಾರ. ಈ ಯಂಕಂಚಿ ಒಳಗ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮರು ಇದ್ದಂಗೆ ಇದಾರ. ಒಂದೊಂದು ದೇವಸ್ಥಾನದ ಒಂದೊಂದು ಚರಿತ್ರೆ ಇರ್ತಾವ. ನೀವೇನಾದ್ರೂ ಯಂಕಂಚಿಯ ಶ್ರೀ ಧವಲ್ಮಲಿಕ್ ಭಕ್ತರಾದ್ರ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗ್ಯದ ಕಮೆಂಟ್ ಮಾಡ್ರಿ.